ಪಕ್ಷದ ಸಭೆ ನಡೆಯಿತು. ಆ ಒಂದು ಸಭೆಯಲ್ಲಿ ಅದನ್ನ ಮುಗಿಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ರೈತರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ರು, ಇಲ್ಲ ಸದ್ಯಕ್ಕೆ ಸೈಲೆಂಟ್ ಆಗಿದ್ದು ಬಿಡಿ, ನಾವೆಲ್ಲವೂ ಕೂಡ ಹ್ಯಾಂಡಲ್ ಮಾಡ್ಕೊಳ್ತೀವಿ, ದಯಮಾಡಿ ರಾಜ್ಯವನ್ನ ಬಂದ್ ಮಾಡುವುದು ಬೇಡ ಅಂತ ಹೇಳಿ. ಕರ್ನಾಟಕ ಬಂದ್ ಮಾಡೋಕೆ ಹೋಗಬೇಡಿ, ಬಂದ್ ಬೆಂಬಲಿಸ್ತಾ ಇರುವವರಿಗೆ ಸಿಎಂ ಮನವಿ. ಸರ್ವಪಕ್ಷ ಸಭೆ ಬಳಿಕ ಸಂಘಟನೆಗಳಿಗೆ ಡಿ.ಕೆ. ಶಿವಕುಮಾರ್ ಮನವಿ. ಕಾವೇರಿ ರೈತರ ಹಿತರಕ್ಷಣೆಗೆ ನಾವು ಬದ್ಧರಿದ್ದೇವೆ. ಮಳೆಯಾಗ್ತಾ ಇರೋದ್ರಿಂದ ಸದ್ಯದ ಸಮಸ್ಯೆ ಬಗೆಹರಿದಿದೆ, ಹೀಗಾಗಿ ಯಾವುದೇ ಬಂದ್ ಬೇಡ, ಪ್ರತಿಭಟನೆಗಳು ಬೇಡ. ಎಲ್ಲ ಸಂಘಟನೆಗಳು ಬಂದ್ನಿಂದ ಸ್ವಲ್ಪ ದೂರ ಇರಿ, ರಾಜ್ಯಕ್ಕೆ ಯಾವುದೇ ಹೆಚ್ಚುವರಿ ಲಾಸ್ ಆಗದಂತೆ ನೋಡ್ಕೊಳ್ಳಿ. ಸಂಘಟನೆಗಳಿಗೆ ಡಿ.ಕೆ. ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಳೆ ಬರ್ತಾ ಇದೆ, ಸೊ ಆ ಕಾರಣಕ್ಕಾಗಿ ಯಾವುದೇ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಡಿ, ಬಂದ್ಗಳನ್ನ ಮಾಡಕ್ ಹೋಗಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಇವಾಗ ಸದ್ಯದ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿದೆ ಅಂತ ಹೇಳಿ ರೈತರಿಗೆ ಮನವಿಯನ್ನ ಮಾಡಿಕೊಳ್ತಾರೆ. ಏನೋ ಸಾಕಷ್ಟು ಜನ ಸಂಘ ಸಂಸ್ಥೆಗಳ ನಾಯಕರು ಕೂಡ ಈ ಒಂದು ಬಂದ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ಬಂದ್ಗೆ ಸಪೋರ್ಟ್ ಮಾಡೋಕೆ ಹೋಗಬೇಡಿ, ಇವಾಗ ಸದ್ಯದ ಪರಿಸ್ಥಿತಿ ಸರಿಯಾಗಿದೆ ಅಂತ ಹೇಳಿ ಮನವರಿಕೆಯನ್ನ ಮಾಡಿಕೊಟ್ರು. ಏನೋ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮೊದಲನೇದಾಗಿ ರೈತರ ಒಂದು ಹಿತಾಸಕ್ತಿಯನ್ನೇ ನೋಡುವುದು, ಹಿತದೃಷ್ಟಿಯಿಂದಲೇ ನಾನು ಕೆಲಸ ಮಾಡುವುದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ. ಧರ್ಮಸಿಂಗ್ ಎಲ್ಲ ಕಾಲದಲ್ಲೂ ಕೂಡ, ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವ್ರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಮಳೆ ಬರದೆ ಇಡೀ ರಾಜ್ಯದಲ್ಲಿ ಇನ್ನ ನಾವು ಬರಗಾಲದ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇನ್ನ ನಮಗೆ 30-35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. ಇನ್ನ ನಾವು ರೈತರಿಗೆ ಮನವಿ ಮಾಡಿದ್ದೇವೆ, ನಾವು ನಿಮಗೆ ಮಾರ್ಗದರ್ಶನ ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ 9 TMC ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ, ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ತಮಗೆ ಹೇಳಬೇಕು ಅಂದ್ರೆ, ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ
ನಿನ್ನೆಕಿನ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿ